ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಎಮೋಷನಲ್ ಡಿಸ್ಟೆನ್ಸ್ ಅನುಭವಿಸ್ತಾ ಇದ್ದೀರಾ ಅಥವಾ ಮ್ಯಾರಿಡ್ ಲೈಫ್ ಅಲ್ಲಿ ಸಪ್ರೇಷನ್ ನ ನೋಡ್ತಾ ಇದ್ದೀರಾ, ಅವರಿಗಾಗಿ ಈ ರೀಡಿಂಗ್ಸ್ ಆಗಿರುತ್ತೆ. ನನ್ನ ಪರ್ಸನ್ ವಾಪಸ್ ಯಾವಾಗ ಬರ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ, ನಿಮಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ನಾನಿಲ್ಲಿ ಫಸ್ಟ್ ಎಸ್ ಆರ್ ನೋ ಚೆಕ್ ಮಾಡ್ತೀನಿ, ವಾಪಸ್ ಬರ್ತಾರಾ ಅಂತ. ದೆನ್ ನಿಮ್ಮ ಪರ್ಸನ್ ಏನ್ ಆಕ್ಷನ್ ತಗೊಳ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ನಾನು 4 ಟ್ಯಾರೋ ಕಾರ್ಡ್ಸ್, ಡಿಫ್ರೆಂಟ್ ಕಾರ್ಡ್ಸ್ನ ಇಟ್ಟಿದ್ದೀನಿ. ಸೊ ಅವರ ಆಕ್ಷನ್ ನೋಡೋಣ ಅಂಡ್ ಯೂನಿವರ್ಸ್ ಮೆಸೇಜಸ್ ಏನ್ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಯೂನಿವರ್ಸ್ ಮೆಸೇಜಸ್ ನಾನಿಲ್ಲಿ ಓಮ್ ಅಂತ ಇಂಡಿಯನ್ ಒರಾಕಲ್ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಟೈಮ್ ಕಾರ್ಡ್. ಸೊ ಯಾವಾಗಲೂ ಮೇಡಮ್ ವಾಪಸ್ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ, ಯಾವಾಗ ವಾಪಸ್ ಬರ್ತಾರೆ ಟೈಮ್ ಹೇಳಿ ಅಂತ ಕೇಳ್ತಾ ಇರೋರಿಗೆ ಸೊ ಇಲ್ಲಿ ಟೈಮ್ ಫ್ರೇಮ್ ಕಾರ್ಡ್ ಕೂಡ ಯೂಸ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ನೀವು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸೊ ನಿಮ್ಮ ಡಿಸೈರ್ಸ್ ಏನಿದ್ರು ಒಂದ್ಸತಿ ಅಫರ್ಮೇಷನ್ ಮಾಡ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೊದಲಿಗೆ ಎಸ್ ಆರ್ ನೋ ಚೆಕ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಅಂತ ನಾನು ಇಲ್ಲಿ 2 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಓಕೆ, ಮತ್ತೆ ಶಫಲ್ ಮಾಡಿ ಚೆಕ್ ಮಾಡ್ತೀನಿ. ಓಕೆ, ಮೊದಲಿಗೆ ಮೇ ಬಿ ಕಾರ್ಡ್ ಬಂದಿದೆ. ಎಸ್ ಕಾರ್ಡ್ ಬಂದಿದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನು 2 ಕಾರ್ಡ್ಸ್ನ ಪಿಕ್ ಮಾಡಿದ್ದೀನಿ. ಫಸ್ಟ್ಗೆ ಮೇ ಬಿ ಕಾರ್ಡ್ ಬಂದಿದೆ, ಸೆಕೆಂಡ್ಗೆ ಎಸ್ ಕಾರ್ಡ್ ಬಂದಿದೆ. ಮೊದಲಿಗೆ ಮೇ ಬಿ ಬಂದಿರೋ ಅರ್ಥ ಏನು ಅಂತ ನೋಡೋದಾದ್ರೆ, ಅವರು ನಿಮ್ಮಿಂದ ಎಮೋಷ್ನಲಿ ದೂರ ಆಗಿರೋದಕ್ಕೆ ರೀಸನ್ ಇದೆ. ಅದ್ರ ಜೊತೆ ಅವರಿಗೆ ಮೆಂಟಲ್ ಕ್ಲಾರಿಟಿ ಬೇಕಿದೆ, ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ, ಸ್ಟ್ರಾಂಗ್ ಆಗೋಕೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಸೊ ಅವ್ರನ್ನ ಫಸ್ಟು ಸೆಲ್ಫ್ ಕಾನ್ಫಿಡೆನ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ. ಸೊ ಅವರು ತುಂಬಾನೇ ಮೆಂಟಲ್ ಕ್ಲಾರಿಟಿ ಬೇಕಾಗಿದೆ. ದೂರ ಏನಕ್ಕಾದ್ರು, ಸೊ ದೂರದಿಂದ ಅವ್ರಿಗೆ ಏನಾಗಿದೆ ಅಂತ ನೋಡೋದು ಅವಶ್ಯಕತೆ ಇದೆ. ಅವರು ನಿಮ್ಮಿಂದ ದೂರ ಆದಾಗ ತುಂಬಾನೇ ನೋವು ಪಟ್ಟಿದ್ರು, ಅದ್ರ ಜೊತೆ ನಿಮ್ಮನ್ನ ಕನೆಕ್ಟ್ ಆಗದೆ ಇರೋಕೆ ಕೆಲವು ರೀಸನ್ಸ್ ಕಾಣಿಸ್ತಿದೆ. ಅದನ್ನೆಲ್ಲ ಫೈಟ್ ಮಾಡಿ ಬರಬೇಕಿದೆ. ನೀವು ಕೂಡ ನಿಮ್ಮ ಗ್ರೋತ್ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆವಾಗ ಮೇ ಬಿ ಎಸ್ಗೆ ಟರ್ನ್ ಆಗುತ್ತೆ, ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರೆ, ಲಾಂಗ್ ಟರ್ಮ್ ಅಲ್ಲಿ ಜೊತೆ ಹಾಕ್ತೀರಾ. ಹಾಗಾದ್ರೆ ಇವಾಗ ನೆಕ್ಸ್ಟ್ ಬಂದಾಗ ಅವರ ಆಕ್ಷನ್ಸ್ ಏನಾಗಿರುತ್ತೆ ಅಂತ ನೋಡೋಣ. ಅವರು ವಾಪಸ್ ಬರೋದಕ್ಕೆ ರೆಡಿ ಇದ್ದಾರಾ ಅಂತ ಕೂಡ ತಿಳ್ಕೊಳ್ಳೋಣ. ಲೆಟ್ಸ್ ಶಫಲ್. ಓಕೆ, ಲೆಟ್ ಮಿ ಶಫಲ್. ಓಕೆ, ಡೆತ್ ಕಾರ್ಡ್ ಬಂದಿದೆ ಇಲ್ಲಿ. ಅವರು ವಾಪಸ್ ಬರೋದಕ್ಕೆ ರೆಡಿ ಇದ್ದಾರೆ, ಅವರಿಗೆ ನಿಮ್ಮ ಮೇಲೆ ಆಳವಾಗಿ ಪ್ರೀತಿ ಇದೆ. ಇಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಡಚಣೆಗಳು, ಸೆಲ್ಫ್ ಡೌಟ್, ಇನ್ಫ್ಲೂಯೆನ್ಸ್, ಥರ್ಡ್ ಪಾರ್ಟಿ ಕನೆಕ್ಷನ್ ಎಲ್ಲವೂ ಎಂಡ್ ಆಗುತ್ತೆ. ಒಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು, ಇಲ್ಲ ರಿನಿವಲ್ ಎಂಡ್ ಬೇಕಾಗಿದೆ ಅಂತ ಹೇಳ್ಬೋದು. ಸೊ ಚೇಂಜಸ್ನ ಮಾಡಿಕೊಂಡು ಖಂಡಿತ ಅವರು ಬರೋದಕ್ಕೆ ಸಾಧ್ಯತೆ ಇದೆ. ಒಂದು ಮೇಜರ್ ಶಿಫ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಅವರು ವಾಪಸ್ ಬಂದಾಗ ಮೇಜರ್ ಶಿಫ್ಟ್ ಖಂಡಿತ ಆಗುತ್ತೆ. ಸೊ ಸೇಮ್ ಪರ್ಸನ್ ಆಗಿರಲ್ಲ, ಡೈನಾಮಿಕ್ ಚೇಂಜಸ್ನ ನೀವು ನೋಡ್ತೀರಾ. ಅವರು ವಾಪಸ್ ಬಂದಾಗ ಮೊದಲು ಹಾಗೆ ಸೊ ತುಂಬಾನೇ ಈಗೋಯಿಸ್ಟಿಕ್ ಆಗಿ ಅಥವಾ ಯಾವಾಗಲೂ ಜಗಳ ಮಾಡ್ತಿರೋ ಪರ್ಸನ್ ಆಗಿ ನಿಮ್ಮನ್ನ ಅರ್ಥನೇ ಮಾಡ್ಕೊಂಡೆ ದೂರ ಹೋಗಿರ್ಬೋದು. ಅದು ಎಲ್ಲ ರಿಯಲೈಸ್ ಆಗಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಈ ಸಪ್ರೇಷನ್ ಇಂದ ತುಂಬಾನೇ ನೊಂದಿದ್ದೀರಾ. ನಿಮ್ಮ ಪ್ರೀತಿಯ ಓಲ್ಡ್ ವರ್ಷನ್ ಕಳೆದು ಹೋಗಿ ಎಲ್ಲವೂ ಬದಲಾಗುತ್ತೆ. ಹೊಸ ಬದಲಾವಣೆಯಿಂದ ಲೈಫಲ್ಲಿ ಹೊಸ ಪಾಸಿಟಿವ್ ಎನರ್ಜಿ ಬರಲಿದೆ. ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಯಾವ ವಿಚಾರಕ್ಕೆ ನಿಮ್ಮಿಂದ ದೂರ ಇದ್ರೋ ಸೊ ಅದೆಲ್ಲವೂ ಚೇಂಜ್ ಆಗುತ್ತೆ. ಎಮೋಷನ್ಸ್ ಆಗಿರ್ಬೋದು, ಡಿಸಿಷನ್ಸ್ ನಿಮ್ಮೊಂದಿಗೆ ಅವರು ಮತ್ತೆ ಸೇರೋದಕ್ಕೆ ಅವಕಾಶ ಇದೆ.
ಅವರು ನಿಮ್ಮನ್ನ ಆಯ್ಕೆ ಮಾಡದೆ ಸೊ ದೂರ ಸರಿದಿದ್ರೆ ಮತ್ತೆ ಅವರು ರಿಯಲೈಸ್ ಮಾಡಿ ವಾಪಸ್ ಬರ್ತಾರೆ. ಅವರು ಹಿಂದೆ ನಡ್ಕೊಂಡ ರೀತಿ ಎಮೋಷನಲ್ ಬ್ಯಾಗೇಜ್, ಅವರು ತುಂಬಾನೇ ಭಾವನಾತ್ಮಕ ಭಾರವನ್ನು ಹೊಂದಿದ್ರು. ಆ ದೂರನು ಮಾಡ್ಕೊಂಡು ಅದನ್ನೆಲ್ಲ ಬಿಡ್ತಾರೆ, ಮುಂದಕ್ಕೆ ಹೆಜ್ಜೆ ಹಾಕ್ತಾರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ. ನೀವು ಕಂಟ್ರೋಲ್ ಮಾಡೋದನ್ನ ರಿಲೀಸ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನೀವು ಯಾವಾಗಲೂ ಓಕೆ, ನಾನು ಅವ್ರನ್ನ ಬಂದಾಗ ಈ ಥರ ಮಾಡೋಣ ಆ ಥರ ಮಾಡೋಣ ಏನಾದರೂ ಒಂದು ಪ್ಲ್ಯಾನ್ಸ್ ಹಾಕೊಂಡಿದ್ರೆ ನೀವು ನೆಗೆಟಿವ್ ಆಗಿ ಅದನ್ನು ರಿಲೀಸ್ ಮಾಡಿ. ಸೊ ಗೋ ವಿತ್ ದ ಫ್ಲೋ. ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಬಂದಾಗ ಮತ್ತೆ ವಾದ ಮಾಡೋದು ಬೇಡ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಡೆಸ್ಟಿನಿಯಲ್ಲಿ ಏನಾಗಬೇಕಂತಿದೆ ಅದು ಖಂಡಿತ ಆಗುತ್ತೆ, ಬಟ್ ಅದು ಆದಾಗ ರೈಟ್ ಟೈಮಲ್ಲಿ ಆಗುತ್ತೆ. ಸೊ ನಿಮಗೆ ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಖಂಡಿತ ಸಿಗುತ್ತೆ. ಸೊ ನೀವು ಆ ಗೈಡೆನ್ಸಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ರೆಡಿ ಆಗ್ತಾ ಇದ್ದಾರೆ ನಿಮ್ಮ ಹತ್ರ ವಾಪಸ್ ಬರೋದಕ್ಕೆ. ಅವರಿಗೆ ಕೆಲವು ಎಮೋಷನಲ್ ಬ್ಯಾಗೇಜಸ್ ಏನಿತ್ತೋ ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ತಗೊಳ್ತಾ ಇದ್ದಾರೆ, ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಯಾವ ವಿಚಾರದಿಂದ ಅವರು ನಿಮ್ಮಿಂದ ದೂರ ಇದ್ರು, ಆ ಮನಸ್ತಾಪ ಆಗಿರ್ಬೋದು, ಆ ನೋವಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇಂದ ಅವ್ರೇನಾದರೂ ನಿಮ್ಮಿಂದ ದೂರ ಇದ್ದರೆ, ಇಲ್ಲ ಮದುವೆ ಆಗಿರೋರು ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನಲ್ಲಿ ಇದ್ದರೆ ಅವ್ರಿಗೆ ರಿಯಲೈಸ್ ಆಗುತ್ತೆ. ಸೊ ನೀವೇನು ಅಂತ ಅರ್ಥ ಆಗುತ್ತೆ. ಅವರು ಖಂಡಿತ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಯಾವುದು ಇವಾಗ ನೀವು ನಡ್ಕೊಂತಿದ್ರೋ ಅದು ಟೆಂಪರರಿ ಫೇಸ್ ಆಗಿರುತ್ತೆ. ನೀವು ಇದರಿಂದ ನಿಮ್ಮ ಪಾರ್ಟ್ನರ್ ಆಚೆ ಬರ್ತಾರೆ. ಸೊ ಹಾಗಾದರೆ ನಾವು ಇವಾಗ ಯೂನಿವರ್ಸ್ ಮೆಸೇಜ್ ಏನು ಬರುತ್ತೆ, ಯೂನಿವರ್ಸ್ ನಮಗೆ ಏನು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಸೊ ಈ ಕ್ಷಣಕ್ಕೆ ನಿಮಗೆ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದು ಖಂಡಿತ ಆಗುತ್ತೆ, ಅದು ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಯಾವುದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅದೆಲ್ಲವೂ ನಿಮ್ಮ ಕೈ ಸೇರುತ್ತೆ. ನಿಮ್ಮಿಬ್ಬರಲ್ಲಿ ಸ್ಟ್ರಾಂಗ್ ಬಾಂಡೇಜ್ ಇದೆ ಅಂತ ಹೇಳ್ಬೋದು. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಕನೆಕ್ಷನ್ ನಿಮ್ದಾಗಿರುತ್ತೆ. ಅವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಖಂಡಿತ ವಾಪಸ್ ಬರ್ತಾರೆ, ಬಟ್ ನಾಟ್ ಇಮಿಡಿಯೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಿಕಾಸ್ ಸ್ವಲ್ಪ ತಡ ಆಗ್ಬೋದು ನಿಮ್ಮ ಹತ್ರ ವಾಪಸ್ ಬರೋದಕ್ಕೆ, ಬಟ್ ಖಂಡಿತ ಬರ್ತಾರೆ. ಸೊ ಅವರು ಬಂದಾಗ ನೀವು ತುಂಬಾ ಖುಷಿ ಪಡ್ತೀರಾ. ನೀವು ಇಷ್ಟಪಟ್ಟಿರೋಂಥ ಪ್ರೀತಿ ಮಾಡಿರೋರನ್ನ ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಲ್ಲಿ ನೀವು ಅವ್ರ ಜೊತೆ ಇರ್ತೀರಾ. ಒಂದು ಒಳ್ಳೆ ಕಪಲ್ ಅಂತ ಹೇಳ್ಬೋದು. ನಿಮಗೆ ಒಂದು ಸ್ಟಾರ್ ಥರ ಟೈಮ್ ಚೇಂಜ್ ಆಗುತ್ತೆ. ಸೊ ನೀವು ವೇಟ್ ಮಾಡಿ. ಸೊ ನೀವು ಡಿವೈನ್ ಟೈಮಿಂಗ್ಸ್ಗೆ ಟ್ರಸ್ಟ್ ಮಾಡಿ. ನಿಮಗೆ ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತೀರಾ. ಸೊ ನಿಮ್ಮ ಲೈಫಲ್ಲಿ ಎಲ್ಲನೂ ಶೈನ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನು ಅಂದರೆ ಪೇಷನ್ಸ್ ಆಗಿ ಇರಬೇಕಾಗುತ್ತೆ. ಸೊ ನೀವು ಪೇಷನ್ಸಿಂದ ಇದ್ದಾಗ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ, ಸೊ ನೀವು ವೇಟ್ ಮಾಡ್ತಾ ಇರೋ ಟೈಮಿಂಗ್ ಕಾರ್ಡ್, ಟೈಮ್ ಫ್ರೇಮ್, ಅವರು ವಾಪಸ್ ಬರೋದೇ ಆದರೆ ಯಾವಾಗ ಬರ್ತಾರೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು ಟೈಮ್ ಕಾರ್ಡ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಕಾರ್ಡ್ಸ್ನ ಟೈಮ್ ಕಾರ್ಡ್ನ ಪಿಕ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಏನು ಬರ್ತಾ ಇದೆ, ಯಾವಾಗ ಬರ್ತಾರೆ ನಿಮ್ಮ ಪಾರ್ಟ್ನರ್ ಅಂತ ತಿಳ್ಕೊಳ್ಳೋಣ. ವಿತಿನ್ 10 ಮಂತ್ಸ್ ಅಂತ ತೋರಿಸ್ತಾ ಇದೆ. ಸೊ ವಿತಿನ್ 10 ಮಂತ್ಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇರ್ತಾರೆ. ಸೊ ಅವ್ರ ಕಡೆಯಿಂದ ನಿಮಗೆ ಒಂದು ಕ್ಲಾರಿಟಿ, ಕ್ಲೂ, ಮೆಸೇಜ್ ನಿಮ್ಮ ಜೊತೆ ಒಂದಾಗ್ತಾರೆ. ಆನ್ ದ ಡೇಟ್ ಆಫ್ 2/11/2029 ಆಫ್ ದಿಸ್ ಆರ್ ನೆಕ್ಸ್ಟ್ ಮಂತ್ ಅಂತ ಬರ್ತಾ ಇದೆ. ನಿಮ್ಮ ತಾಯಿ ಇಲ್ಲ ತಾಯಿಯ ಸ್ಥಾನದಲ್ಲಿ ಇರುವಂಥ ಮಹಿಳೆಯರ ಹೆಲ್ಪನ್ನು ತಗೊಂಡಾಗ ನಿಮಗೆ ಖಂಡಿತ ಬೇಗ ನಿಮ್ಮ ಪಾರ್ಟ್ನರ್ನ ರೀಚ್ ಆಗೋದಕ್ಕೆ, ನಿಮ್ಮ ಪಾರ್ಟ್ನರ್ ಜೊತೆ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಡೇಟ್ ಮತ್ತೆ ನೆನಪು ಮಾಡ್ಕೊಳ್ಳಿ, 2/11/2029 ಈ 4 ಡೇಟ್ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತಾರೆ. ಇನ್ ಡಿಸೆಂಬರ್ ಮಂತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಡಿಸೆಂಬರ್ ಮಂತ್ ಒಳಗೆ ಈ ವರ್ಷದಲ್ಲಿ ಈ 3 ಟೈಮ್ ಕಾರ್ಡ್ ಫ್ರೇಮಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡೇಟಲ್ಲಿ
ಒಂದು ಟೈಮಲ್ಲಿ ನಿಮಗೆ ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಆಗ್ತಾರೆ ಅಂತ ಹೇಳ್ತಾ, ಈ ಒಂದು ರೀಡಿಂಗ್ ನಿಮ್ಮ ಪಾರ್ಟ್ನರ್ಗೆ ನೀವು ವೇಟ್ ಮಾಡ್ತಾ ಇದ್ರೆ ಅವರು ವಾಪಸ್ ಬರ್ತಾರಾ ಅಂತ ನಿರೀಕ್ಷೆಯಲ್ಲಿ ಇದ್ರೆ ಖಂಡಿತ ಈ ವರ್ಷ ಟೈಮ್ ಕೊಡಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದ್ರೆ ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಎಲ್ಲ ಈ ರೀಡಿಂಗ್ನ ಈ ಟೈಮ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ರೆಸನೇಟ್ ಆದರೆ ಕಮೆಂಟಲ್ಲಿ ಫೀಡ್ಬ್ಯಾಕಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.